ತಮ್ಲೈನ್ ನೋಡಿರೋದ್ರಿಂದ ನಿಮಗೆ ಎಲ್ಲ ಗೊತ್ತಾಗಿರುತ್ತೆ. ಸೊ ಇವತ್ತು ನಮ್ಮ ಅಪ್ಪನ ಬರ್ತಡೇ, ಅಂದರೆ ಇವತ್ತಲ್ಲ, ಸೊ ನಾಳೆ. ಸೊ ಇವಾಗ ಟೈಮ್ ಬಂದು 5:33. ಸೊ 5:33 ಅಂದರೆ ಸಂಜೆ ಆಗಿದೆ. ಸೊ ನಾಳೆ ಅಪ್ಪನ ಬರ್ತಡೇ. ನಾನಿವಾಗ ಬೆಂಗಳೂರಲ್ಲಿರೋ ನಮ್ಮ ಮನೇಲಿದ್ದೀನಿ. ಸೊ ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣನ ಮನೇಲಿದ್ದಾರೆ. ಸೊ ಕನಕಪುರ ರೋಡ್ ಹತ್ರ ಇರೋದು ಅಲ್ಲಿದ್ದಾನೆ ನಮ್ಮ ಅಣ್ಣ. ಸೊ ನಾನು ಒಂದು ಎಷ್ಟು ಗಂಟೆ, ಒಂದು 12 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ, ನೈಟ್ 12 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ನಮ್ಮ ಅಪ್ಪನ ಬರ್ತಡೇ ಎಲ್ಲ ಯಾವ ಥರ ಇರುತ್ತೆ, ನಾವು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದು ಕಂಪ್ಲೀಟ್ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೂ ಮುಂಚೆ ಕೇಕ್ನ ತಂದಿದ್ದೀನಿ, ತೋರಿಸ್ತೀನಿ ನೋಡಿ. ಕೇಕ್ ನೋಡಿ, ಹ್ಯಾಪಿ ಬರ್ತ್ಡೇ ಅಪ್ಪ. ಹಾಗೆ ನಾನು ಬೆಂಗಳೂರಿಗೆ ಬರೋಕ್ಕೂ ಮುಂಚೆ ನನ್ನ ಬೇಬಿನೂ ವಿಶ್ ಮಾಡಿದ್ದಾಳೆ. ಸೊ ಅವರ ಮುದ್ದಿನ ಮಾವನಿಗೆ ವಿಶ್ ಮಾಡಿದ್ದಾಳೆ. ಸೊ ಏನಂತ ವಿಶ್ ಮಾಡಿದ್ದಾಳೆ ನೋಡಿ. ಬೇಬೆ, ನಿಮ್ಮ ಮಾವಂಗೆ ವಿಶ್ ಮಾಡಮ್ಮ. ವಿಶ್ ಓವರಾಗಿ ಆಡ್ತೀಯಾ? ಸರಿ ಹೇಳ್ತೀನಿ. ನನ್ನ ಪ್ರೀತಿಯ ಮಾವನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ಆಕ್ಟಿವ್ ಆಗಿ ಚೆನ್ನಾಗಿದೆ. ಅಷ್ಟೇ ಮುಗೀತಾ? ಅಷ್ಟೇ, ಅದೇ ಜಾಸ್ತಿ ಆಯ್ತು. ಅದೇ ಜಾಸ್ತಿ ಆಯ್ತಾ? ಏನಾದರೂ ಮೆಮೊರೀಸ್ ನಮ್ಮ ಅಪ್ಪನ ಜೊತೆ? ಮೆಮೊರೀಸ್ ಅಂದರೆ ಅವ್ರ ಜೊತೆ ಇದ್ದಾಗ ಜಾಸ್ತಿ ಕಾಮಿಡಿ ಮಾಡೋದು, ನಗಾಡೋದು, ಜಾಸ್ತಿ ಇದಕ್ಕೆ ಗೇಮ್ಸ್ ಆಡ್ತೀವಲ್ಲ, ಹೌದು, ಅದೇ ಜಾಸ್ತಿ ಮೆಮೊರಿ. ಜಾಸ್ತಿ ಉರಿಸ್ತಾರಲ್ವ? ಕಡಿಮೆ ಉರಿಸ್ತಾರ ನಮ್ಮ ಅಪ್ಪ. ಇವಳ ಉರ್ಸಾಕ್ತಾರೆ. ನೀನೇನು ಕಡಿಮೆನಾ? ಅವ್ರು ಉರ್ಸೋದಕ್ಕೆ ನೀನು ಉರಿಸ್ತೀಯ. ನಾವು ಕಮ್ಮಿ ಅಲ್ಲ, ನೀನೇನು ಕಮ್ಮಿ ಅಲ್ಲ. ನೋಡಿದ್ರಲ್ಲ ನನ್ನ ಬೇಬಿ ಯಾವ ಥರ ವಿಶ್ ಮಾಡಿದ್ದಾಳೆ ಅಂತ. ಸೊ ಇನ್ನೇನು 12 ಗಂಟೆ ಅಲ್ಲ, ಒಂದು 11:15 ತನಕ ಕಾಯೋಣ. ಟೈಮ್ ಬಂದು 11:15, ನೈಟ್ 11:15 ಆಗಿದೆ. ಸೊ ಆಟೋ ಬುಕ್ ಮಾಡಿದ್ದೀನಿ, ಓಲಾ ಬುಕ್ ಮಾಡಿದ್ದೀನಿ. ಸೊ ಬಂತು ಅನಿಸುತ್ತೆ. ಸೊ ಈಗ ಸರ್ಪ್ರೈಸ್ ಕೊಡೋ ಟೈಮ್. ಐ ಥಿಂಕ್ ಅರ್ಧ ಗಂಟೆ ಬೇಕಾಗತ್ತೆ. ಹೊರಡೋಣ. ಇವಾಗ ಜಸ್ಟು ಅಣ್ಣನ ಅಪಾರ್ಟ್ಮೆಂಟಿಗೆ ಬಂದೆ. ಐ ಥಿಂಕ್ ಮೊಬೈಲು ಈ ಕಡೆ ವೀಡಿಯೋನೂ ಮಾಡೋಕ್ಕಲ್ಲ, ಈ ಕಡೆ ಹಿಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು ವೀಡಿಯೋ ಆನ್ ಮಾಡ್ತೀನಿ. ಫಸ್ಟು ಮನೆಗೆ ಹೋಗೋಣ. ನನ್ನ ಪ್ರಕಾರ ಮಲ್ಕೊಂಡಿರ್ತಾರೆ ಅಂದ್ಕೊಳ್ತೀನಿ. ಸೊ ನೋಡೋಣ. ಫಸ್ಟು ಮನೆಗೆ ಹೋಗಿ ಸರ್ಪ್ರೈಸ್ ಅಂತೀನಿ. ಓಕೆ, ಕೇಕ್ ರೆಡಿ ಇದೆ. ಟೈಮು 12 ಗಂಟೆ ಆಯಿತು. ಹಾಕು 12 ಗಂಟೆ ಆಗಿದೆ. ಹೋಗುತ್ತೀನಿ ಅಮ್ಮಂಗೆ ಕರ್ಕೊಂಬರಕ್ಕೆ. ಹೋಗಲಿ ಬಿಡ್ರಿ, ಕರೆಕ್ಟಾಗಿ ಇದೆ. Happy birthday. Happy birthday. ಬನ್ನಿ. ಓಕೆ, ರೆಡಿ. ಕೇಕ್ ಕಟ್. ತೋರ್ಸು, ನಾನು ಕೇಳಿ ಕೇಕ್ ತಿನ್ನಿಸ್ತಾ ಇದ್ದೀನಿ. ನನ್ನೇ ಮರ್ತೋದ್ರು. ಸೊ ನೋಡಿದ್ರಲ್ಲ ಯಾವ ಥರ ಸರ್ಪ್ರೈಸ್ ಇತ್ತು ಅಂತ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಒಂದು 12 ಗಂಟೆ ಹತ್ರ ಆದ್ರೂ ಮಲ್ಕೊಂಡೇ ಇಲ್ಲ. ಎಲ್ಲ ಸುಮ್ಮನೆ ಹರಟೆ ಹೊಡಿತಾ ಕೂತವ್ರೆ. ನಾನು ಬರ್ತಿದ್ದಂಗೆ ಗೊತ್ತಾಯಿತು ಎಲ್ಲ ಎದ್ದಿದ್ದಾರೆ ಅಂತ. ಅದಕ್ಕೆ ನಾನು ಅಲ್ಲೇ ವೀಡಿಯೋನ ಆಫ್ ಮಾಡಿದ್ದೆ. ಬರ್ತಿದ್ದಂಗೆ ಕೇಕ್ನ ಹೊರಗಡೆ ಇಟ್ಟು, ಹೋಗಿ ಮಲ್ಕೊಳ್ಳಿ, ಯಾಕಿನ್ನ ಇಲ್ಲೇ ಇದ್ದೀರಾ, ಹೋಗಿ ಮಲ್ಕೊಳ್ಳಿ ಅಂತ ಕಳಿಸಿ ಒಂದು 20 ನಿಮಿಷ ಆಯ್ತು ಅಷ್ಟೇ. 20 ನಿಮಿಷ, ಒಂದು 10 to 15 ಮಿನಿಟ್ಸ್ ಆಯ್ತು ಅಷ್ಟೇ ಮಲ್ಕೊಂಡಿದ್ರು. ಸೊ ಅದಾದಮೇಲೆ ನೀವೇ ನೋಡಿದ್ರಿ ಏನೆಲ್ಲ ಆಯಿತು ಅಂತ. ಸೊ ಈಗ ಮೊದಲನೇದು ಕೇಕ್ ಇಲ್ಲಿ ಕಟ್ಟಾಯಿತು. ಸೊ ಇನ್ನು ನಾಳೆ ಬೆಳಗ್ಗೆ ಪ್ಲ್ಯಾನಿಂಗು ಹೇಳ್ತೀನಿ ಯಾವ ಥರ ಇರುತ್ತೆ ಅಂತ. ಸೊ ಗುಡ್ ನೈಟ್, ಗುಡ್ ಮಾರ್ನಿಂಗ್.
ಸೊ ಇವತ್ತು ಡೇಟು 12ನೇ ತಾರೀಕು ಅಂದರೆ ಸೆಪ್ಟೆಂಬರ್ 12 ನಮ್ಮ ಅಪ್ಪನ ಬರ್ತಡೇ. ನನ್ನ ಬೇಬಿ ಆಲ್ರೆಡಿ ನಮ್ಮ ಅಪ್ಪಂಗೆ ಫೋನ್ ಮಾಡಿ ವಿಶ್ ಮಾಡಾಗಿದೆ ನೋಡಿ. ನನ್ನ ಬೇಬಿ ಫೋನ್ ಮಾಡಿ ವಿಶ್ ಮಾಡ್ತಿದ್ದಾಳೆ. ಆ್ಯಕ್ಚುಲಿ ಇವತ್ತು ನಮ್ಮ ಅಪ್ಪನ ಬರ್ತಡೇ ಪ್ರಯುಕ್ತ ಪ್ಲ್ಯಾನಿಂಗ್ ಏನಿದೆ ಅಂತಂದರೆ ಏನಂತ ಗ್ರ್ಯಾಂಡ್ ಅಂತೇನಿಲ್ಲ, ಸಿಂಪಲ್. ಬಟ್ ನಮ್ಮ ಫ್ಯಾಮಿಲಿಲಿ ಯಾರದೇ ಬರ್ತಡೇ ಆದರೂ ಈ ಥರ ಪ್ರೈವೇಟ್ ಥಿಯೇಟ್ರಿಗೆ ಕರ್ಕೊಂಡು ಹೋಗೋದು, ಕೇಕ್ ಕಟ್ ಮಾಡಿಸೋದು, ಯಾವುದಾದ್ರು ಹೋಟ್ಲಿಗೆ ಹೋಗೋದು, ಊಟ ಮಾಡೋದು ಅದೇ ಮಾಡ್ತಿದ್ವಲ್ಲ. ಸ್ವಲ್ಪ ನಮ್ಮ ಅಪ್ಪನ ಬರ್ತಡೇ ಸ್ವಲ್ಪ ಸ್ಪೆಷಲ್ಲಾಗಿರಲಿ, ಡಿಫ್ರೆಂಟಾಗಿರಲಿ ಅಂತ ಒಂದು ರೆಸಾರ್ಟ್ನೇ ಬುಕ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ರೆಸಾರ್ಟ್ ಅಲ್ಲ, ಸುಮ್ಮನೆ ನಮ್ಮ ಫ್ಯಾಮಿಲಿಗೆ ಒಂದು ರೆಸಾರ್ಟ್ನ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೇನು ಈಗ ರೆಡಿಯಾಗಿ ರೆಸಾರ್ಟ್ಗೆ ಹೊರಡ್ತೀವಿ. ಓಕೆ, ನಾನು ರೆಡಿ. ಸೊ ನಾವೆಲ್ಲ ರೆಡಿಯಾಗಿದ್ದೀವಿ. ಸೊ ನಮ್ಮ ಅಪ್ಪನ ತೋರಿಸ್ತೀನಿ ತಾಳಿ. ನಮ್ಮಪ್ಪ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ನಿಂತಿದ್ದಾರೆ. ರೆಸಾರ್ಟಿಗೆ ಹೊರಡಕ್ಕೆ ರೆಡಿನಾ? ರೆಡಿ. ಓಕೆ, ನಾವು ಎಲ್ಲರೂ ರೆಡಿಯಾಗಿದ್ದೀವಿ. ನಮ್ಮಪ್ಪನ ಬರ್ತಡೆಗೆ ರೆಸಾರ್ಟ್ಗೆ ಹೋಗಕ್ಕೆ ರೆಡಿನಾ? ರೆಡಿ. ಓಕೆ, ಹೊರಡೋಣ. ಜೈ ತಾಯಿಗೆ ಜೈ. ಶ್ರೀ ರಾಘವೇಂದ್ರ ಸ್ವಾಮಿ ಗುರುಗಳಿಗೆ ಜೈ. ದೇವತೆಗಳಿಗೆ ಜೈ. ಓಕೆ, ಇವಾಗ ರೆಸಾರ್ಟಿಗೆ ಗೋಯಿಂಗ್. ಕೊನೆಗೂ ರೆಸಾರ್ಟಿಗೆ ಬಂದ್ವಿ. ಸೊ ಯಾವ ರೆಸಾರ್ಟ್ ಅಂತಂದ್ರೆ ದಿ ಒಡಿಸಿ ರಿಟ್ರೀಟ್ ಅಂತ. ಸೊ ಕನಕಪುರ ರೋಡಲ್ಲಿ ಇರೋದಿದು. ಒಡಿಸಿ ರಿಟ್ರೀಟ್ ಫುಲ್ಲು ನಮ್ಮ ಅತ್ತಿಗೆ ಮತ್ತೆ ಅಣ್ಣ ನೋಡಿ ಫುಲ್ ಜಾಲಿಯಾಗಿ ಹೋಯ್ತವ್ರೆ. ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಬುಕ್ಕಿಂಗ್ ಮಾಡಬೇಕು. ನಮ್ಮ ಅಣ್ಣಿ ಬುಕ್ಕಿಂಗ್ ಮಾಡ್ತಾ ಇದ್ದಾನೆ. ಬುಕ್ಕಿಂಗ್ ಮಾಡಾಯ್ತು. ಈಗ ರೂಮಿಗೆ ಚಲೇಗ ಬನ್ನಿ. ಕ್ರೌಡ್ ನೋಡಿ, ಇವತ್ತು ಶುಕ್ರವಾರ ಆಗಿ ಕ್ರೌಡ್ ತುಂಬೋಗಿದ್ದಾರೆ. ಮತ್ತೆ ಗ್ರೂಪ್ ಆಕ್ಟಿವಿಟೀಸ್ ನಡೆಸ್ತಾ ಇದ್ದಾರೆ. ಸೊ ಗ್ರೂಪ್ ಆಕ್ಟಿವಿಟೀಸ್ ನೋಡಿ ಏನೆಲ್ಲ ಮಾಡಿಸ್ತಾರೆ ಅಂತ ನೋಡಿ. ಓಕೆ, ಇವಾಗ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗಾಡಿ ನೋಡಿ ಹೆಂಗಿದೆ. ಓಕೆ, ರೂಮ್ ನೋಡಿ ಹೇಗಿದೆ. ಸಖತ್ತಾಗಿದೆ. ಎಂಟ್ರಿ ಆದ ತಕ್ಷಣನೇ ರಿಫ್ರೆಶ್ಮೆಂಟ್ ಡ್ರಿಂಕ್. ಯಾವ ಡ್ರಿಂಕ್ ಇದು? ರಿಫ್ರೆಶ್ಮೆಂಟ್ ವೆಲ್ಕಮ್ ಡ್ರಿಂಕ್. ಓಕೆ, ವೆಲ್ಕಮ್ ಡ್ರಿಂಕ್ ಯಾವುದು? ವಾಟರ್ ಮಿಲನ್ ಜ್ಯೂಸ್. ಚೆನ್ನಾಗಿದೆ. ಚೆಕ್ ಇನ್ ಮಾಡ್ಕೊಂಡು ಅದಾದಮೇಲೆ ವೆಲ್ಕಮ್ ಡ್ರಿಂಕ್ನ ಕುಡಿದು ಸೊ ರೂಮಿಗೆ ಬಂದಾಯಿತು. ಸೊ ನಿಮಗೆ ರೂಮ್ ಕೂಡ ತೋರಿಸ್ದೆ ಯಾವ ಥರ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ರೂಮ್ ಅಂತ. ಸೊ ಇವಾಗ ಫ್ರೆಶ್ ಅಪ್ ಎಲ್ಲ ಆಯಿತು. ಎಲ್ಲರೂ ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ನ ತಗೊಂಡಾಯ್ತು. ಇವಾಗ ಆಟ ಆಡೋಕ್ಕೆ ಶುರು. ಸೊ ಇನ್ನು ನಾನೇನು ಮಾತಾಡಲ್ಲ, ಗೇಮ್ಸ್ಗಳನ್ನ ನೋಡಿ ಎಂಜಾಯ್ ಮಾಡಿ. ಅದಕ್ಕೆ ರೆಡಿ. ಜೈ ಶ್ರೀ ಕೃಷ್ಣ. ಕಣ್ಬೇಡಿ, ಮುಗೀತು. ಅದಕ್ಕೆ ಅಳ್ತಾರೆ. ಅದಕ್ಕೆ ಸುಸ್ತಾಗೋಯ್ತು. ಚಪ್ಪಾಳೆ ಹೊಡೀರಿ, ಚಪ್ಪಾಳೆ ಹೊಡೀರಿ ಎಲ್ಲರೂ. ಹೋದಂಗಾಯ್ತು. ಸಾಬಾಸ್. ಅಲ್ಲಿ ಹೋಯ್ತಲ್ಲ. ಅಲ್ಲಿಟ್ಕೊಳ್ರಿ. ನನಗೆ ಸಿತ್ತವ್ರೆ. ಊಟದ ಸಮಯ, ಎಲ್ಲರೂ ಬಾರಿಸ್ತಾ ಇದ್ದಾರೆ. ಸೊ ನಾನು ನೋಡಿ ಯಾವ ರೇಂಜಿಗೆ ಹಾಕೋಬಿಟ್ಟಿದ್ದೀನಿ ಅಂದರೆ
ಪನ್ನೀರ್ ಐಟಮ್ ಇದೆ, ಆಲೂ ಮಂಚೂರಿಯನ್ ಟೈಪ್ ಇದೆ, ರೋಟಿ ಇದೆ, ಮೊಟ್ಟೆ ಇದೆ, ಪಲ್ಯಗಳಿದೆ, ಸೂಪ್ ಇದೆ, ಚಿಕನ್ ಸೂಪ್, ಅದು ಬಿರಿಯಾನಿ ಇದೆ. ಅದು ಬಿಟ್ಟರೆ ಐಸ್ ಕ್ರೀಮು, ಯಾವುದೋ ಹಲ್ವಾ ಅಂತೆ, ಜಾಮೂನು, ಸ್ವೀಟ್ಸು. ಈ ರೇಂಜಿಗೆ ತರಿಸ್ಕೊಂಡು ಈ ರೇಂಜಿಗೆ ಹಾಕೊಂಡು ಬಾರಿಸೋದೆ ಈಗ. ನಮ್ಮ ಅಪ್ಪ ಬೋಧನೆ ಮಾಡ್ತಾವ್ರೆ ಇಲ್ಲಿ. ಲೌಕಿಕ ಅಲೌಕಿಕ, ನಾವು ದೇಹಾಭಿಮಾನ ಬಿಡಬೇಕು, ಆತ್ಮಾಭಿಮಾನ ಆಗ್ಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ನಿಮ್ಮ ಬರ್ತಡೇ ಅಂತ ಎಲ್ಲರೂ ಸುಮ್ಮನೆ ಕೂತಿದ್ದಾರೆ. ಎಲ್ಲರೂ ತಿಂದು ಯಾವ ರೇಂಜಿಗೆ ತಿಂದು ಆರಾಮಾಗಿ ಕೂತಿದ್ದಾರೆ ನೋಡಿ. ಈಗ ಮತ್ತೆ ಈಗ ಆಟಾಡೋಕ್ಕೆ ಗೋಯಿಂಗ್. ಊಟ ಮುಗಿಸ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ನನ್ನೊಬ್ಬನ ಬಿಟ್ಟು ಇನ್ನೆಲ್ಲರೂ ಫಿಶ್ ಸ್ಪಾ, ಅದೇನೋ ಅದೇ ಕಾಲಿಗೆ ಕಲರ್ ಇಂಕೇನೋ ಹಾಕೊಂಡು ಹೋಗಿ ಕೂತ್ಕೊಳ್ತಾರಲ್ಲ, ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ ಏನು ಹೇಳ್ತಾರದು, ಫಿಶ್ ಸ್ಪಾ ಈ ಥರ ಇತ್ತು. ಇನ್ನೇನು ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಯ್ತು. ಈಗ ರೈನ್ ಡ್ಯಾನ್ಸ್ ಮಜಾ ಇರುತ್ತೆ, ಬಟ್ ನಾನು ಯಾವುದು ಏನು ಆಟಾಡಲ್ಲ, ಫ್ಯಾಮಿಲಿ. ಯಬ್ಬ ದೇವ್ರೆ, ರೈನ್ ಡ್ಯಾನ್ಸ್ ನೋಡಿದ್ರಲ್ಲ ಯಾವ ರೇಂಜಿಗೆ ಎಲ್ಲರೂ ಕುಣಿತಾ ಇದ್ರು. ನಮ್ಮ ಫ್ಯಾಮಿಲಿಯವ್ರು ಯಾವ ರೇಂಜಿಗೆ ಕುಣಿದ್ರು ಅಂತ ನನಗೆ ಶಾಕ್ ಆಗಿದ್ದು. ನಮ್ಮ ಅತ್ತಿಗೆ ಈ ರೇಂಜಿಗೆ ಜಬರ್ದಸ್ತಾಗಿ ಈ ರೇಂಜಿಗೆ ಡ್ಯಾನ್ಸ್ ಮಾಡ್ತಾರಂತ ಸತ್ಯವಾಗ್ಲೂ ಅನ್ಕೊಂಡಿರಲಿಲ್ಲ. ನಂಗೆ ನಿಜವಾಗ್ಲೂ ಶಾಕ್ ಆಗೋಯ್ತು, ನಮ್ಮ ಮನೆಯವ್ರು ಎಲ್ರಿಗೂ ಶಾಕ್ ಆಗೋಯ್ತು ನಮ್ಮ ಅತ್ತಿಗೆ ಈ ರೇಂಜಿಗೆ ಡ್ಯಾನ್ಸ್ ಮಾಡ್ತಾರೆ ಅಂತ. ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಸಿಕ್ಕಾಪಟ್ಟೆ ಅಂದರೆ ಮಸ್ತಾಗಿ ಎಂಜಾಯ್ ಮಾಡಿದ್ರು. ಈಗ ವೇವ್ ಪೂಲ್, ಸೊ ಈಗ ವೇವ್ ಪೂಲಿಗೆ ಹೋಗ್ತಿದ್ದಾರೆ ಎಲ್ಲರೂ. ವೇವ್ ಪೂಲಲ್ಲಿ ಯಾವ ಥರ ಇರುತ್ತೆ ನೋಡಿ. ಇಲ್ಲಿ ನೋಡಿ ವೇವ್ ಪೂಲಲ್ಲಿ ಎಲ್ಲರೂ ಚಿಂದಿ ಚಿತ್ರಾನ್ನ ಥರ ಆಟಾಡ್ತವ್ರೆ. ಸೊ ನಮ್ಮನೆಯವ್ರು ಎಲ್ಲಿ ಅಂತ ಹುಡ್ಕೋಣ. ಇಲ್ಲಿ ನೋಡಿ, ನಮ್ಮಪ್ಪ, ನಮ್ಮ ಅಣ್ಣ, ನಮ್ಮ ಅತ್ತೆ ಮತ್ತು ನನ್ನ ತಂಗಿ. ನಮ್ಮಮ್ಮ ಎಲ್ಲಿದ್ದಾರೆ? ಇಲ್ಲಿ ನಿಂತ್ಕೊಂಡವ್ರು ನೋಡಿ. ಇಲ್ಲಿ ನಮ್ಮಮ್ಮ ಭಯ ಪಡ್ಕೊಂಡು ನಿಂತವ್ರು ನಮ್ಮಮ್ಮ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನ್ನ ಬೇಬಿ ಅಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾಳೆ. ಅವಳಿಗೆ ತುಂಬ ರೆಸಾರ್ಟ್ಸಲ್ಲಿ ತುಂಬ ಇಷ್ಟ ಆಗೋದೆ ರೈನ್ ಡ್ಯಾನ್ಸು, ಅದು ಬಿಟ್ಟರೆ ವೇವ್ ಪೂಲೆ. ಈ ಎರಡು ಸಿಕ್ಕಾಪಟ್ಟೆ ಇಷ್ಟ ನನ್ನ ಬೇಬಿಗೆ. ಸೊ ವೇವ್ ಪೂಲು ಇನ್ನೇನು ಮುಗಿಯೋ ಟೈಮ್ ಬಂತು. ಸೊ ಇದು ಮುಗೀತಿದ್ದಂಗೆ ನೆಕ್ಸ್ಟ್ ಸ್ನ್ಯಾಕ್ಸ್ ಟೈಮ್ ಇದೆ. ನೋಡಿದ್ರಲ್ಲ ಸ್ನ್ಯಾಕ್ಸಲ್ಲಿ ಏನೆಲ್ಲ ಇತ್ತು ಅಂತ. ಪಿಜ್ಜಾ, ಅದಾದಮೇಲೆ ಬಜ್ಜಿ, ಕೇಕು, ಕಾಳುಗಳು. ಆ್ಯಕ್ಚುಲಿ ಫಸ್ಟೆಲ್ಲ ಗೋಲ್ಗಪ್ಪ ಇತ್ತು. ಆ್ಯಕ್ಚುಲಿ ಇವತ್ತಿಲ್ಲ ಅನ್ಕೊಳ್ತೀನಿ, ನನ್ನ ಪ್ರಕಾರ ಬೇರೆ ದಿನ ಇರುತ್ತೆ ಅನ್ಸುತ್ತೆ, ಅಥವಾ ಇವತ್ತು ಗೋಲ್ಗಪ್ಪ ಮಾಡಿಲ್ವಾ ಏನೋ ಗೊತ್ತಿಲ್ಲ. ಬಟ್ ಸ್ನ್ಯಾಕ್ಸು ಅಷ್ಟೇ. ಮೇಯ್ನಾಗಿ ಫುಡ್ ಐಟಮ್ಸ್ಗಳಂತೂ ಇಲ್ಲಿ ಅಲ್ಟಿಮೇಟ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಟೇಸ್ಟ್ಗಳೆಲ್ಲ ಸಖತ್ತಾಗಿ ಡಿಫ್ರೆಂಟ್ ಐಟಮ್ಸ್ಗಳೆಲ್ಲ ಇರುತ್ತೆ. ಸೊ ಸ್ನ್ಯಾಕ್ಸ್ ಆಯಿತು. ಇನ್ನೇನು ನನ್ನ ಪ್ರಕಾರ ಉಳಿದಿರೋದು ಫೈರ್ ಕ್ಯಾಂಪ್ ಅಷ್ಟೇ. ಸೊ ಫೈರ್ ಕ್ಯಾಂಪ್ ಆದಮೇಲೆ ಊಟ ಮಾಡ್ಕೊಂಡು ಪಾಚಿ. ಆ್ಯಕ್ಚುಲಿ ವಿಷಯ ಏನು ಅಂತಂದರೆ, ರೆಸಾರ್ಟಲ್ಲಿ ನಾವು ಮ್ಯಾನೇಜರ್ ಇದ್ದಾರೆ ಮನು ಅಂತ, ಅವರು ಕರೆದ್ರು ಆ್ಯಕ್ಚುಲಿ, ಸರ್ ಒಂದು ನಿಮಿಷ ಬನ್ನಿ ಅಂತ. ಸೊ ಆ್ಯಕ್ಚುಲಿ ನಾನು ಬಂದೆ, ಏನು ವಿಷಯ ಅಂತ ತಿಳ್ಕೊಳ್ಳೋಣ ಅಂತ. ಸರ್ ಏನಿಲ್ಲ, ಇವತ್ತು ನಿಮ್ಮ ತಂದೆಯವ್ರ ಬರ್ತಡೇ ಅಲ್ವಾ, ಆ್ಯಕ್ಚುಲಿ ಅದಕ್ಕೋಸ್ಕರನೇ ತಾನೇ ನೀವು ರೆಸಾರ್ಟಿಗೆ ಬಂದಿರೋದು. ಸೊ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಒಂದು ಕೇಕ್ನ, ರೆಸಾರ್ಟ್ ಕಡೆಯಿಂದ ಒಂದು ಕೇಕ್ನ ತರಿಸ್ತಾ ಇದ್ದಾರೆ. ಸೊ ಒಂದು ಸರ್ಪ್ರೈಸ್ ಆಗಿ ಕೊಡೋಣ ಅಂತ. ಸೊ ಹಾಗಾಗಿ ನಾನು ಒಬ್ಬನೇ ಬಂದಿದ್ದೀನಿ. ಸೊ ಇನ್ನೇನೊಂದು 2 ನಿಮಿಷ ಅವ್ರನ್ನ ಅಪ್ಪ ಅಮ್ಮ ಎಲ್ಲರೂ
ಕರ್ಕೊಬರಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬರ್ತಿದ್ದಂಗೆ ಅವರಿಗೆ ಒಂದು ಸರ್ಪ್ರೈಸ್ ಕೊಡೋಣ. ಆ್ಯಕ್ಚುಲಿ ಇದು ನನ್ನ ಕಡೆಯಿಂದ ಅಲ್ಲ ಸರ್ಪ್ರೈಸು, ರೆಸಾರ್ಟ್ ದಿ ಒಡಿಸಿ ರಿಟ್ರೀಟ್ ರೆಸಾರ್ಟ್ ಕಡೆಯಿಂದ ನಮ್ಮ ಅಪ್ಪಂಗೆ ಸರ್ಪ್ರೈಸ್ ಇದು. ಒಳಗೆ ಕೇಕ್ ಎಲ್ಲ ಇಟ್ಕೊಂಡು ರೆಡಿಯಾಗಿದ್ದಾರೆ. ಇವ್ರು ಇನ್ನೂ ಬಂದೇ ಇಲ್ಲ. ಗಾಡಿ ಕಳಿಸಿದಾರಪ್ಪ. ಬಂತು 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 ಗಾಡಿ. ಎಲ್ಲಿ ಬೆಳಕು ಬರ್ತಿದೆ ನೋಡಿ. ಸೊ ಇಲ್ಲಿ ಬರ್ತಾ ಇದೆ ಗಾಡಿ. ಸೊ ಒಳಗೆ ಶುರು ಹಚ್ಕೊಳ್ಳೋಣ. ಓಕೆ, ನೈಟ್ ಕೇಕ್ ಪಪ್ಪಂದು ಕೇಕ್ ಕಟ್ ಮಾಡಿಸಾದ್ಮೇಲೆ ಸೊ ಊಟಕ್ಕೆ ಕೂತಿದ್ದೀವಿ. ನಾಟಿ ಸ್ಟೈಲ್ ಬಿರಿಯಾನಿ, ಮೇಯ್ನ್ ಫಿಶ್ ಏನಂತ ಫಿಶ್ ಫ್ರೈ ಅಲ್ಲ ಇದು, ಫಿಶ್ ಫ್ರೈ, ಚಿಕನ್ ಸೂಪು, ಮೊಟ್ಟೆ ಕರಿ, ಚಿಕನ್ನು, ಪನ್ನೀರು, ಬರೀ ಇಷ್ಟೇ ಅಲ್ಲ, ಅಲ್ಲಿ ಇನ್ನೂ ಬೇಜಾನಿದೆ ಆ ಸೈಡು. ಸರಿಯಾಗಿದೆ. ಬಾರ್ಸದೆ ಮುಖನೇ ಸರಿಯಾಗಿ ಕಾಣ್ತಿಲ್ಲ. ಓಕೆ, ಈಗ ಊಟ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ರೂಮಿಗೆ ಬಿಡ್ತಾ ಇದ್ದಾರೆ. ಸೊ ಇವಾಗ ನೋಡಿ ಬೆಳಕು ಬಂತು. ಇನ್ನು ಐ ಥಿಂಕ್ ಕ್ಯಾಂಪ್ ಫೈರ್ ಒಂದು ಬಾಕಿ ಉಳಿದಿದೆ. ನೋಡೋಣ ಎಷ್ಟೊತ್ತಿಗೆ ಹಾಕ್ತಾರೆ ಅಂತ. ಇಲ್ಲಿ ಮೊದಲೇ ನೀನು ನೋಡ್ರೆ ಭಯ ಆಗತ್ತೆ. ನೀನು ಅದರಲ್ಲಿ ವಿಚಾರವಾದ ಎಕ್ಸ್ಪ್ರೆಷನ್ ಎಲ್ಲ ಕೊಡ್ಬೇಡ ನೀನು, ಆಯ್ತಾ? ಅಲ್ಲಿ ಇದೆ ಸುಮ್ಮನೆ ಇರಲಿ. ಕಲರ್ ಇಲ್ಲ, ಕಲರ್ ಇಲ್ಲ ಅಲ್ಲ, ಇರೋ ಕಲರ್ ಟಾರ್ಚ್ ಹಾಕಿ ಅಣ್ಣನ ಫೇಸಿಗೆ ಅಷ್ಟೇ. ಫೈರ್ ಕ್ಯಾಂಪಿಗೆ ಎಲ್ಲ ಸಿದ್ಧತೆ ಆಗ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಬೆಂಕಿ ಹಚ್ಚೇ ಬಿಟ್ಟಿದ್ದಾರೆ. ಸೊ ಇಲ್ಲಿ ಚೇರ್ಸ್ ಎಲ್ಲ ರೆಡಿ ಇದೆ ನೋಡಿ. ಸೊ ಇಲ್ಲಿ ಸುತ್ತ ಹಾಕೊಂಡು ಕೂತ್ಕೊಳ್ಳೋ ಫೈರ್ ಕ್ಯಾಂಪ್. ಅಪ್ಪ ಟಾಟಾ ಮಾಡ್ತಾ ಇದ್ದೀರಾ? ಫೈರ್ಗೆ ಟಾಟಾ ಮಾಡ್ತಾರ ನಮ್ಮಪ್ಪ. ಇಲ್ಲಿ ಹೆಂಗಿದೆ ಸಕ್ಕದಂದ್ರೆ ಈ ಚಳಿ ವೆದರ್ಗೆ ಸಕ್ಕದಂದ್ರೆ ಸಕ್ಕದ ಬೆಚ್ಚಿಗೆ. ಸೊ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ರೂಮಿಗೆ ಹೊರಟ್ವಿ. ಆ್ಯಕ್ಚುಲಿ ಇವತ್ತು ಮುಗೀತು, ಇವತ್ತಿನ ದಿನ ಮುಗೀತು. ರೂಮ್ಗೆ ಬಂದ್ವಿ. ಇನ್ನು ನೆಕ್ಸ್ಟ್ ಇನ್ನೇ ಅಂತದು. ಸೊ ನಾಳೆ ತಿಂಡಿ ಮುಗಿಸ್ಕೊಂಡು ಹೊರಡು. ಏಯ್ ರೂಮ್ ಅದು ಇದಲ್ಲ ಯಾವಲ್ಲಿ ಹೇಳು, ಬರೀ ಇಂಥದೇ ಮಾಡ್ಕೊಂಡು ಇದು ಮಾಡ್ತಾಳಲ್ಲಿ. ನಮ್ದು ರೂಮ್ ಅದು, ಇವಳ ರೂಮ್ ಇದು. ನನ್ನ ತಂಗಿ ಅವಳ ರೂಮಿಗೆ ಹೋಗೋದೆ ಇನ್ನೊಂದು ರೂಮಿಗೆ ಹೋಗಿ ಬೀಗ ತೆಗಿತಾವಳೆ, ಆಮೇಲೆ ಓಡ್ತಾವಳೆ ಅವಳ ರೂಮ್ ಅದಲ್ಲ ಅಂತ. ಸೊ ಇವತ್ತು ನೋಡೋದ್ರಲ್ಲ ಇವತ್ತಿನ ದಿನ ಯಾವ ಥರ ಇತ್ತು. ಸೊ ನಮ್ಮ ಅಪ್ಪನ ಬರ್ತಡೇಗೆ ನಾವು ರೆಸಾರ್ಟಿಗೆಲ್ಲ ಬಂದು ಯಾವ ಥರ ಎಂಜಾಯ್ ಮಾಡಿದ್ವಿ, ಮೋಜು ಮಸ್ತಿ ಮಾಡಿದ್ವಿ ಅಂತ. ಸೊ ಇನ್ನು ನಾಳೆ ಬೆಳಗ್ಗೆ ಒಂದು ಎಷ್ಟು ಗಂಟೆ ಬೇಗ ಎದ್ದು ತಿಂಡಿ ಎಲ್ಲ ತಿನ್ಕೊಂಡು ಹೊರಡ್ತೀವಿ. ಸೊ ಹೊರಡೋಕ್ಕೂ ಮುಂಚೆ ಎಲ್ಲ ಹತ್ರನೂ ಕೇಳೋಣ ಹೇಗೆ ಅನ್ನಿಸ್ತು ಅಂತ. ಲಾಸ್ಟಿಗೆ ನಮ್ಮ ಅಪ್ಪನ ಹತ್ರ ಕೇಳೋಣ. ಇವತ್ತು ಗುಡ್ ನೈಟ್, ಗುಡ್ ಮಾರ್ನಿಂಗ್. ಮನೆ ಹತ್ರ ಇದ್ದಾಗೆ ಅಂತೂ ಸತ್ಯವಾಗ್ಲೂ ವಾಕಿಂಗ್ ಎಲ್ಲ ಮಾಡಲ್ಲ. ಸೊ ರೆಸಾರ್ಟಿಗೆ ಬಂದಾಗ ಸುಮ್ಮನೆ ಸ್ಟೈಲಿಗೆ ಬೆಳಗ್ಗೆ ಎದ್ದು ಒಂದು 2 ರೌಂಡ್ ವಾಕಿಂಗ್ ಮಾಡ್ತೀವಿ. ಅವಾಗ ನೋಡಿದವರು ಈ ಪರವಾಗಿಲ್ಲ ಏನು ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ, ಏನು ಬೆಳಗೊತ್ತೆಲ್ಲ ವಾಕಿಂಗ್ ಮಾಡ್ತಾರೆ ಅಂತ ಅನ್ಕೊಳ್ತಾರೆ. ಸುಮ್ಮನೆ ಬಿಲ್ಡಪ್ ತಗೊಳ್ಳೋದು ವಾಕಿಂಗ್ ಮಾಡೋ ಥರ. ಹಾಗೆ ನಮ್ಮ ಇನ್ನೇನು ತಿಂಡಿ ಎಲ್ಲ ತಿನ್ಕೊಂಡು ಹೊರಡ್ತೀವಿ. ಅದಾದಮೇಲೆ ಎಲ್ಲ ಹತ್ರ ಒಂದೊಂದು ಸಲ ಕೇಳೋಣ ರೆಸಾರ್ಟ್ ಹೆಂಗೆ ಅನ್ನಿಸ್ತು, ಬರ್ತಡೇ ಯಾವ ಥರ ಫೀಲ್ ಆಯಿತು, ಮತ್ತು ನಮ್ಮ ಅಪ್ಪಂಗೆ ಒಂದು ಸಲ ವಿಶ್ ಮಾಡೋ ಥರದ್ದು. ಸೊ ಅದೆಲ್ಲ ಒಂದು ಸಲ ಕೇಳೋಣ. ಮೇಯ್ನಾಗಿ ನಮ್ಮ ಅಪ್ಪನ ಹತ್ರನೇ ಕೇಳಬೇಕು. ಅದಾದಮೇಲೆ ಇನ್ನೇನು ನಮ್ಮ ಅಣ್ಣ ಹೊರಡ್ತಾನೆ. ಫಸ್ಟು ನಮ್ಮ ಅಣ್ಣನ ಹತ್ರನೇ ಕೇಳಿಬಿಡ್ತೀನಿ. ಸೊ ನಮ್ಮ ಅಣ್ಣ ಇನ್ನೇನೋ ಕಾಲೇಜ್ ಇದೆ, ಅವನಿಗೆ ಕೆಲಸ ಇದೆ, ಸೊ ಬೇಗ ಹೊರಡ್ತೀನಿ ಅಂತ ಹೇಳ್ತಿದ್ದ. ಸೊ ಅವನು ಹೊರಡ್ತಾನೆ. ಸೊ ಅದಾದಮೇಲೆ ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೊರಡ್ತೀವಿ. ಓಕೆ, ಈಗ ನಮ್ಮ ಅಣ್ಣ ಅಂತಲೇ ಹೋಗೋಣ. ತಿಂಡಿ ಎಲ್ಲ ರೆಡಿ ಇದೆ. ಇನ್ನು ನಮ್ಮ ಮನೆಯವರೆಲ್ಲ ತಿಂಡಿಗೆ ಬರೋದೊಂದು ಬಾಕಿ ಇದೆ. ಇಲ್ಲಿ ನಮ್ಮ ಅಣ್ಣ ಆಲ್ರೆಡಿ ಬಾರಿಸ್ತಾ ಕೂತವನೆ. ಯಾಕೆಂದ್ರೆ ನಾನು ಹೇಳ್ದಂಗೆ ಕಾಲೇಜಿಗೆ ಬೇಗನೆ ಹೋಗಬೇಕಾಗಿರೋದ್ರಿಂದ. ಏನೇನು ಹಾಕೊಂಡಿದ್ಯಾ? ಪಲಾವು, ವಡೆ, ಮೊಟ್ಟೆ. ಬೆಳಿಗ್ಗೆ ಲೈಟ್. ಇದು ಲೈಟಾ ನಿಮಗೆ? 2 ವಡೆ ಹಾಕೊಂಡಿದ್ದಾನೆ, ಲೈಟ್ ಅಂತೆ. ಮತ್ತು ಹೆಂಗೆ ಅನ್ನಿಸ್ತು ರೆಸಾರ್ಟ್ ಫೀಲಿಂಗ್ ಎಲ್ಲ? ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಅಲ್ವಾ? ಹಾಂ.
ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ಹಾಂ, ಮೇಜರ್ ಆಗಿ ಇಲ್ಲಿರೋ ಜನರುಗಳು. ಓಕೆ, ಎಲ್ಲರೂ ಹಂಬಲ್ಲು ಆ್ಯಂಡ್ ಹಾಸ್ಪಿಟಾಲಿಟಿ ಎಲ್ಲ ಚೆನ್ನಾಗಿದೆ. ಓಕೆ, ಕೇರ್ ಮಾಡ್ತಾರೆ. ಕೆಲವು ರೆಸಾರ್ಟ್ಸಲ್ಲಿ ನಾವು ಕೇಳಿದ್ರು ರೆಸ್ಪಾನ್ಸ್ ಮಾಡೋದು, ಬಟ್ ಇಲ್ಲಿ ಆಲ್ಮೋಸ್ಟ್ ಎವ್ರಿ ಒನ್ ಗಿವ್ಸ್ ದೇರ್ ಓನ್ ರೆಸ್ಪಾನ್ಸ್. ಓಕೆ, ಚೆನ್ನಾಗಿ ಎಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ಇನ್ನೇ ಗುಡ್ ವೇ. ಫುಡ್ ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಲ್ಲ? ನೈಟು ಫಿಶ್ ಎಲ್ಲ ಸಖತ್ತಾಗಿತ್ತು ಅಲ್ಲ? ಹಂಗೆ ಇದು ಪಪ್ಪನ ಬರ್ತಡೇ ಹೆಂಗಾಯಿತು? ಪಪ್ಪಂಗೊಂದು ವಿಶ್ ಮಾಡಿಬಿಡು. ಹ್ಯಾಪಿ ಬರ್ತಡೇ ಡ್ಯಾಡಿ. ಆದರೂ ಪಪ್ಪಂಗಂತೂ ಫುಲ್ಲು ಖುಷಿ. ಇದೇ ಫಸ್ಟ್ ಟೈಮ್ ಅಲ್ವಾ ನಾವು ಬರ್ತಡೇ ಸೆಲೆಬ್ರೇಷನ್ ರೆಸಾರ್ಟಲ್ಲಿ ಮಾಡ್ತಿರೋದು. ಹೌದು, ಹಾಗಾಗಿ ಸೊ ಆಯ್ತಲ್ಲ, ವಿಶ್ ಮಾಡಿದೆ ಅಲ್ವಾ ನೀನು? ವಿಶ್ ಮಾಡಾಯ್ತು. ಓಕೆ, ಸರಿ ಬಾರ್ಸು, ಇನ್ನೇನು ಹೊರಡ್ತೀಯಲ್ಲ, ಒಂದು ಟಾಟಾ ಮಾಡಿಬಿಡು. ಓಕೆ, ಬಾಯ್. ಇವಾಗ ತಿಂಡಿಗೆ ಫ್ಯಾಮಿಲಿ ಜೊತೆ ಇದ್ದೀವಿ ಗಾಡೀಲಿ. ಹೂವನ್ನು ಸೊ ನೋಡಿ ಹೆಂಗಿದೆ. ಸೊ ಈಗ ತಿಂಡಿ ತಿನ್ಕೊಂಡು ಎಲ್ಲರ ಹತ್ರನೂ ಒಂದು ರಿವ್ಯೂ ಕೇಳೋಣ, ಹೆಂಗನ್ನಿಸ್ತು ಅಂತ. ಅದಾದಮೇಲೆ ಹೊರಡೋದು. ನಾನೊಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಹೋಗಿದ್ದೆ. ಸೊ ಎಲ್ಲರೂ ಬಾರಿಸಿ ಚೆಚ್ಚಿ ಬಾಸಾಕ್ತವ್ರೆ. ಚೆನ್ನಾಗಿದೆಯಮ್ಮ ತಿಂಡಿ ಎಲ್ಲ? ತಿಂಡಿಗೆ ಇಡ್ಲಿ, ವಡೆ, ದೋಸೆ, ಪಲಾವು, ಆಮ್ಲೆಟ್ಟು, ಇನ್ನಾಲಿ ಬೇಜಾನ್ ಐಟಮ್ಸ್ಗಳಿದೆ. ಸೊ ಈಗ ತಿಂಡಿಯ ಸಮಯ, ತಿಂದು ಬರ್ಸಾಕದೆ. ಓಕೆ, ಈಗ ತಿಂಡಿ ಮುಗಿಸ್ಕೊಂಡು ರೂಮಿಗೆ ಹೋಗಿ ಬಟ್ಟೆ ಗಿಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡೋದು. ಇದೆಂಗಿತ್ತು ಚಿನ್ನಿ? ಹೆಂಗಿತ್ತು ಚಿನ್ನಿ? ಹೌದಾ? ಸ್ಟಾರ್ಟಿಂಗ್ ಭಯ ಆಯ್ತಾ ನಿಮ್ಗೆ? ಅದಕ್ಕೆ ಇದು ಜೀವ ಆದಂಗೆ ಆಯ್ತಾ? ಹೆಂಗೆ ಭಯ ಆಗಿಲ್ಲ? ಓಕೆ, ನಡೀರಿ. ಸೊ ನೋಡಿದ್ರಲ್ಲ, ಸೊ ಎಲ್ರಿಗೂ ಕೇಳೋಕ್ಕಿಂತ ಮುಂಚೆ ಫಸ್ಟ್ ನಾನೇ ಮಾತಾಡ್ಬಿಡ್ತೀನಿ. ಮೇಯ್ನಾಗಿ ರೆಸಾರ್ಟ್ ಒಡಿಸ್ಸಿ ರಿಟ್ರೀಟ್ ಅಂತ. ಐ ಥಿಂಕ್ ಇದು ನಾನು ಮೇಯ್ನಾಗಿ ರೆಸಾರ್ಟಿಗೆ ಬರ್ತಿರೋದು 3ನೇ ಸಲ. ಫಸ್ಟ್ ಟೈಮು ನಾನು ನನ್ನ ಬೇಬಿ ಬಂದಿದ್ದು, ಅದು 2ನೇ ಸಲ ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬಂದ್ವಿ. 3ನೇ ಸಲನೂ ನಮ್ಮ ಫ್ಯಾಮಿಲಿ. ಬಟ್ ಆ್ಯಡ್ ಯಾರಾದ್ರು ಅಂದರೆ ನಮ್ಮ ಅತ್ತಿಗೆ ಮತ್ತು ಅವ್ರ ಅಮ್ಮ ಆ್ಯಡ್ ಆದರು. ನನ್ನ ಬೇಬಿ ಒಬ್ಬಳು ಮಿಸ್ ಆದ್ಲು, ತುಂಬ ಮಿಸ್ ಮಾಡ್ಕೊಳ್ತಾ ಇದ್ವಿ. ಯಾಕೆಂದರೆ ಮೇಯ್ನಾಗಿ ಅವಳು ಅಷ್ಟೇ, ನನ್ನ ಥರನೇ ಯಾವ ಗೇಮ್ಸ್ಗಳು ಆಡೋಲ್ಲ. ಬಟ್ ಅವಳು ರೈನ್ ಡ್ಯಾನ್ಸು ಮತ್ತು ವೇವ್ ಪೂಲಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಅವಳಿಗೆ. ಬಟ್ ಅದೆರಡು ಅವಳಿಗೆ ಮಿಸ್ ಆಯಿತು. ನಾನಂತೂ ಒಂದೇ ಒಂದು ಗೇಮ್ ಪಕ್ಕ ನನ್ನ ಪ್ರಕಾರ ನೀವುಗಳು ನೋಡಿರ್ಬೋದು ಅಥವಾ ಯಾರು ಕೇಳ್ಬೋದು. ಎಲ್ಲರೂ ಗೇಮ್ಸ್ಗಳು ಆಡಿದ್ರಿ, ಪ್ರತಿಯೊಬ್ಬರೂ ಆಟ ಆಡಿದ್ರೆ, ನೀವು ಯಾಕೆ ಒಂದೇ ಒಂದು ಗೇಮು ಆಟ ಆಡಿಲ್ಲ ಅಂತ. ಯಾಕಂದರೆ ವೀಡಿಯೋದಲ್ಲಿ ಏನು ಬಂದಿಲ್ಲಲ್ಲ. ಸೊ ನಿಜ ಹೇಳ್ಬೇಕಂದ್ರೆ, ಟು ಬಿ ಫ್ರ್ಯಾಂಕ್, ಆ್ಯಕ್ಚುಲಿ ನನಗೆ ಯಾವ ಗೇಮ್ಸ್ಗಳು ಈ ಥರ ನಂಗೆ ಯಾವುದು ಇಷ್ಟ ಅಲ್ಲ. ನನಗೆ ಎಂಜಾಯ್ಮೆಂಟ್ ಏನು ಅಂದರೆ ನಮ್ಮ ಮನೆಯವ್ರನ್ನ ಕರ್ಕೊಬರೋದೇ ನನಗೆ ಖುಷಿ. ಸೊ ನಮ್ಮ ಮನೆಯವ್ರಿಗೆ ಖುಷಿ ಪಡಿಸೋದೇ ನನಗೆ ಖುಷಿ ಅಷ್ಟೇ. ಸೊ ಅದಕ್ಕೋಸ್ಕರನೇ ಮೇಯ್ನಾಗಿ ಅವ್ರುಗಳನ್ನ ಕರ್ಕೊಬರ್ಬೇಕು. ನಮ್ಮ ಅಪ್ಪ ಅಮ್ಮ, ನನ್ನ ತಂಗಿ, ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನನ್ನ ಬೇಬಿ ಮತ್ತು ಅವ್ರ ಫ್ಯಾಮಿಲಿ. ಸೊ ನನ್ನ ಮನಸ್ಸಲ್ಲಿರೋದಷ್ಟೇ. ಸೊ ನಾನು ಒಂದೇ ಒಂದು ಎಂಜಾಯ್ಮೆಂಟ್ ಅಂತ ನಾನು ಮಾಡಲ್ಲ, ಯಾವುದೇ ಗೇಮ್ಸ್ ಅಂತ ಆಡೋಲ್ಲ. ಸ್ವಿಮ್ಮಿಂಗ್ ಪೂಲ್ ಆಗಿರೋದು, ಬೀಚ್ ಆಗಿರ್ಬೋದು, ಅಥವಾ ವೇವ್ ಪೂಲ್ ಆಗಿರ್ಬೋದು, ಅಥವಾ ಯಾವುದೇ ಗೇಮ್ಸ್ಗಳು ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ನನಗೇನಂದರೆ ನಮ್ಮ ಫ್ಯಾಮಿಲಿ ಸ್ವಲ್ಪ ಖುಷಿ ಪಡಲಿ ಅಂತ ಅವ್ರಿಗೋಸ್ಕರನೇ ಮೇಯ್ನಾಗಿ ಅವ್ರಿಗೋಸ್ಕರನೇ ಆ್ಯಕ್ಚುಲಿ ನಾನು ಕರ್ಕೊಬರೋದು. ಸೊ ಅವ್ರುಗಳು ಖುಷಿ ಆದಾಗ ನನಗದು ಡಬಲ್ ಅಲ್ಲ, ತ್ರಿಬಲ್ ಖುಷಿ ಆಗಿಬಿಡುತ್ತೆ. ಸೊ ಇನ್ನು ರೆಸಾರ್ಟ್ ಬಗ್ಗೆ ಆ್ಯಕ್ಚುಲಿ ನಾನು ಮಾತಾಡೋ ಅವಶ್ಯಕತೆನೇ ಇಲ್ಲ, ಆ ರೇಂಜಿಗಿದೆ. ಪ್ರತಿಯೊಬ್ಬರು ಅವರೇ ಮಾತಾಡ್ತಾರೆ. ಸೊ 3ನೇ ಸಲ ಬರ್ತಾಯಿದ್ದೀವಿ ಅಂದರೆ ನೀವೇ ಯೋಚನೆ ಮಾಡಿ. ಆ್ಯಕ್ಚುಲಿ ರೆಸಾರ್ಟ್ ಏನಾದ್ರು ಇಲ್ಲದೇ ಇದ್ದರೆ ಒಂದು ಸಲ ಬಂದವ್ರು ಇನ್ನೊಂದು ಸಲ ಯಾವುದೇ ಕಾರಣಕ್ಕೂ ಬರಲ್ಲ. ನಾನಿದು 3ನೇ ಸಲ ಬರ್ತಾಯಿದ್ದೀನಿ ಅಂದರೆ ನೀವೇ ಯೋಚನೆ ಮಾಡಿ. ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಫುಡ್ಡು, ಪ್ರತಿಯೊಬ್ಬರು ಇಷ್ಟಪಡೋದೇ ಫುಡ್. ಇಲ್ಲಿ ಫುಡ್ ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಐಟಮ್ಸ್ಗಳಿರುತ್ತೆ. ನಿಮ್ಗೆ ತಿನ್ನೋಕ್ಕಾಗಲ್ಲ, ಯಾವ್ದು ತಿನ್ಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ. ಯಾಕೆಂದ್ರೆ ಪ್ರತಿಯೊಂದು ಐಟಮ್ಸು ಸಿಕ್ಕಾಪಟ್ಟೆ ಐಟಮ್ಸ್ಗಳಿರುತ್ತೆ. ನನಗಂತೂ ತುಂಬ ಇಷ್ಟ ಅಂದರೆ ನೈಟ್ ಆಗಲಿ ಅಂತಲೇ ಕಾಯೋದು ಫಿಶ್ ಫ್ರೈ, ಫಿಶ್ ತವಾ ಫ್ರೈ ಏನಿರುತ್ತಲ್ಲ, ಅದಕ್ಕೋಸ್ಕರನೇ ಮತ್ತು ಇನ್ನೊಂದು ಮೇಯ್ನಾಗಿ ತುಂಬ ಇಂಪಾರ್ಟೆಂಟ್ ಏನಂದರೆ 3 ಟೈಮು ತಿಂಡಿ. ಸ್ಟೇಯಿಂಗ್ ಆಗೋರಿಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ, ಬೆಳಗ್ಗೆ ತಿಂಡಿ, ಸಂಜೆ ಸ್ನ್ಯಾಕ್ಸ್ ಎಲ್ಲ ಏನಿರುತ್ತಲ್ಲ, ಪ್ರತಿಯೊಂದು ಅನ್ಲಿಮಿಟೆಡ್ ಆಗಿರುತ್ತೆ.
ಓಕೆ, ಇದು ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ಅನ್ಲಿಮಿಟೆಡ್. ಇವಾಗ ಮೀನು ನೀವು ಎಷ್ಟು ಮೀನು ಬೇಕಾ ತಿನ್ನಿ, ಅವ್ರೇನು ತಲೆ ಕೆಡಿಸ್ಕೊಳ್ಳಲ್ಲ. ಆಮ್ಲೆಟ್ ಮಾಡಿದ್ರು ಅಷ್ಟೇ, ಎಷ್ಟು ಆಮ್ಲೆಟ್ ಬೇಕಾ ತಿನ್ನಿ, ತಲೆನೇ ಕೆಡಿಸ್ಕೊಳ್ಳಲ್ಲ. ಮಧ್ಯಾಹ್ನ ತವಾ ಚಿಕನ್ ಆಗಿರೋದು ಅದು ಅಷ್ಟೇ, ನೀವು ಎಷ್ಟು ಬೇಕಾ ತಿನ್ನಿ, ತಲೆ ಕೆಡಿಸ್ಕೊಳ್ಳಲ್ಲ. ಅನ್ಲಿಮಿಟೆಡ್, ಪ್ರತಿಯೊಂದು ಅನ್ಲಿಮಿಟೆಡ್ ಆಗಿರುತ್ತೆ. ನೀವು ಎಷ್ಟು ಬೇಕಷ್ಟು ತಿನ್ಬೋದು, ಬಟ್ ವೇಸ್ಟ್ ಅಂತೂ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ಎಲ್ಲ ಅನ್ಲಿಮಿಟೆಡ್ ತಿನ್ಬೋದು. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ನೀವು. ಒಂದು ಸಲ ರೆಸಾರ್ಟಿಗೆ ಬಂದರೆ ಟೈಮ್ ಹೋಗಿದ್ದೇನೆ ಗೊತ್ತಾಗಲ್ಲ, ಅಷ್ಟು ಎಂಜಾಯ್ ಮಾಡ್ತೀರಾ. ಸೊ ಇನ್ನೇನು ಇವಾಗ ನಂದೆಲ್ಲ ಮುಗೀತು. ನಮ್ಮ ಅಪ್ಪಂಗೆ ವಿಶ್ ಮಾಡೋದಿದ್ರೆ ವಿಶ್ ಯು ಹ್ಯಾಪಿ ಬರ್ತ್ಡೇ ಪಪ್ಪ. ಮೇಯ್ನಾಗಿ ಈ ಸಲ ಬಂದಿರೋದೇ ನಿಮಗೋಸ್ಕರ. ನೀವು ಖುಷಿಯಾಗಿ ಚೆನ್ನಾಗಿ ಸಂತೋಷವಾಗಿದ್ದರೆ ನಮ್ಗೆ ಅದೇ ಖುಷಿ. ಈಗ ನೆಕ್ಸ್ಟ್ ನಮ್ಮ ಮನೆಯವ್ರ ಹತ್ರ ಎಲ್ಲ ಕೇಳೋಣ, ಲಾಸ್ಟಿಗೆ ನಮ್ಮ ಅಪ್ಪನ ಹತ್ರ ಕೇಳೋಣ. ಈಗ ಆ್ಯಕ್ಚುಲಿ ನಮ್ಮ ಅಣ್ಣಂದು ಆಲ್ರೆಡಿ ನಮ್ಮ ಅಣ್ಣ ಯಾವಾಗ ಅಂತ ಅಂದರೆ ಈಗ ತಿಂಡಿಕ್ಕಿಂತ ಮುಂಚೆ ನಾನೇನು ತಗೊಂಡೆ ವೀಡಿಯೋ, ಸೊ ನಮ್ಮ ಅಣ್ಣಂದು ಆಲ್ರೆಡಿ ಕೊಟ್ಟಾಗಿದೆ ರಿವ್ಯೂವು. ಸೊ ಮತ್ತು ಅಪ್ಪಂಗೆಲ್ಲ ವಿಶ್ ಮಾಡಾಗಿದೆ. ಈಗ ತಂಗಿ, ಅತ್ತಿಗೆ ಮತ್ತು ನಮ್ಮಮ್ಮ ಕೇಳಾದ್ಮೇಲೆ ಲಾಸ್ಟಿಗೆ ನಮ್ಮ ಅಪ್ಪನ ಹತ್ರ ಕೇಳೋಣ. ಓಕೆ, ಈಗ ಫಸ್ಟು ನನ್ನ ತಂಗಿ ಹತ್ರ ಹೋಗೋಣ. ಚಿನಿ, ಹೆಂಗೆ ಅನ್ನಿಸ್ತು? ಚೆನ್ನಾಗಿತ್ತು. ಸ್ವಲ್ಪ ಜೋರಾಗಿ ಮಾತಾಡು. ಚೆನ್ನಾಗಿ ಅನಿಸ್ತು, ಚೆನ್ನಾಗಿತ್ತು, ಫುಲ್ ಎಂಜಾಯ್ ಮಾಡಿದ್ವಿ. ಓಕೆ, ರೆಸಾರ್ಟ್ ಇಷ್ಟ ಆಯ್ತಾ? ಏನೇನು ಇಷ್ಟ ಆಯ್ತು ರೆಸಾರ್ಟಲ್ಲಿ? ಏನು ಇಷ್ಟ ಆಯಿತು? ಅದಕ್ಕೆ ಏನಂತಾರೆ ಅದೇನಿಗೆ ಯಾವುದು ಅದೇನೋ ಎಜೆಕ್ಟರ್, ರಾಕೆಟ್ ಎಜೆಕ್ಟರ್ ಅಂತ. ಅದು ಸಕ್ಕತ್ತಾಗಿತ್ತು. ಅದು ಸಕ್ಕದಾಗಿತ್ತಾ? ಬಟ್ ನೀನು ಹೋಗಿಲ್ಲ? ಫುಲ್ ಚೆನ್ನಾಗಿತ್ತು. ವೇವ್ ಪೂಲ್, ರೈನ್ ಡ್ಯಾನ್ಸ್ ಚೆನ್ನಾಗಿತ್ತು. ಓಕೆ, ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತಾ? ಫುಡ್ಡಲ್ಲಿ ಏನು ಇಷ್ಟ ಆಯಿತು? ಫುಡ್ ಚೆನ್ನಾಗಿತ್ತು, ಎಲ್ಲ ಇಷ್ಟ ಆಯ್ತು. ಓಕೆ, ಸರಿ. ಪಪ್ಪಂದು ಬರ್ತಡೆಗೆ ಪಪ್ಪಂಗೊಂದು ವಿಶ್ ಮಾಡಿಬಿಡು. ವಿಶ್ ಹ್ಯಾಪಿ ಬರ್ತಡೇ ಪಪ್ಪ, ಖುಷಿಯಾಗಿರಿ ಯಾವಾಗಲೂ. ಅಷ್ಟೇನಾ? ಸರಿ, ನಡಿ, ಮುಗೀತು ಹೇಳ್ದು. ನಮ್ಮ ಅಮ್ಮ ಬಂದು ನಮ್ಮ ಅಮ್ಮನ ಹತ್ರ ಕೇಳೋಣ. ಅಮ್ಮ, ರೆಸಾರ್ಟ್ ಎಲ್ಲ ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆ, ಖುಷಿ ಆಯಿತು. ಖುಷಿ ಆಯ್ತಾ? 2 ದಿನ ಹೆಂಗೆ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. ಹೌದಾ? ಸರಿ. ಮತ್ತು ರೆಸಾರ್ಟಲ್ಲಿ ನೀನಂತೂ ಯಾವ ಗೇಮ್ಸು ಆಡಿಲ್ಲ. ನೀನು ಐ ಥಿಂಕ್ ವೇವ್ ಪೂಲ್ ಒಂದೇ ಆಟ ಆಡಿದ್ದು ಅನ್ಕೊಂತೀನಿ. ವೇವ್ ಪೂಲ್ ಮತ್ತು ರೈನ್ ಡ್ಯಾನ್ಸು. ಕೇರಮು. ಓಕೆ, ಅದೆಲ್ಲ ಇಷ್ಟ ಆಯ್ತಾ? ಆಮೇಲೆ ಫುಡ್ ಅಂತೂ ನಂಗೆ ತುಂಬ ಇಷ್ಟ. ಇಲ್ಲಿದು ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಪಪ್ಪಂದು ಬರ್ತಡೆಗೆ ಒಂದು ವಿಶ್ ಮಾಡಿಬಿಡು. ನಿಮ್ಮ ಯಜಮಾನ್ರಿಗೆ ವಿಶ್ ಮಾಡಿಬಿಡು. ಯಜಮಾನ್ರಿಗೆ ವಿಶ್ ಯು ಹ್ಯಾಪಿ ಬರ್ಡೇ. ಮತ್ತು ಇನ್ನೇನಿಲ್ಲ ಅಲ್ಲ? ಸರಿ ಬಿಡು, ಓಕೆ. ನಮ್ಮನ್ನು ಕರ್ಕೊಂಬಂದಿದೆಯಲ್ಲ, ನಿಮಗೆ ಫಸ್ಟ್ ತುಂಬ ಥ್ಯಾಂಕ್ಸ್. ಸಾಕು, ನಡಿ ಹೋಗಿ ನಡಿ. ನಮ್ಮ ಅತ್ತಿಗೆ ಹತ್ರ ಕೇಳೋಣ. ಅತ್ತಿಗೆ, ಹೆಂಗೆ ಅನ್ನಿಸ್ತು ರೆಸಾರ್ಟ್? ತುಂಬ ಚೆನ್ನಾಗಿತ್ತಾ? ಫುಡ್ ಎಲ್ಲ? ಗೇಮ್ಸು? ಅದು ಹುಯ್ ಅಂತ ಆರೋಗ್ಯ ಅಳ್ತಿದ್ರಲ್ಲ, ಅದು ಹೆಂಗ ಅನ್ನಿಸ್ತು ಮೇಲೆ ಹೋದಾಗ? ಹೋಟ್ಲಲ್ಲಿ ಎಂಜಾಯ್ ಮಾಡಿದ್ರಾ? ಫುಡ್ಡಲ್ಲಿ ಏನು ಇಷ್ಟ ಆಯಿತು ಪರ್ಟಿಕ್ಯುಲರ್ ಆಗಿ? ನಾನು ಆ್ಯಕ್ಚುಲಿ ವೆಜ್ ಪ್ರಿಫರ್ ಮಾಡಿದ್ದೆ. ವೆಜ್ಜಲ್ಲಿ ಎಲ್ಲ ಆಪ್ಷನ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಡ್ಯಾನ್ಸು ಹಾಂ, ಡ್ಯಾನ್ಸ್ ಹೇಳಿದ್ದೀನಿ ಆಲ್ರೆಡಿ. ನಾನು ಹೇಳಿದ್ದೀನಿ ನಮ್ಮ ಅತ್ತಿಗೆ ಯಾವ ರೇಂಜಿಗೆ ಡ್ಯಾನ್ಸ್ ಮಾಡೋರು ಅಂತ ನೋಡ್ಬಿಟ್ಟವ್ರೆ. ವೇವ್ ಪೂಲು ಸುಮಾರು ಹೊತ್ತು ಆಟ ಆಡಿದ್ರಿ ವೇವ್ ಪೂಲಲ್ಲಿ. ಓಕೆ, ಈಗ ನಿಮ್ಮ ಮಾವನಿಗೆ ಬರ್ತಡೆಗೆ ಒಂದು ವಿಶ್ ಮಾಡಿಬಿಡಿ. ವಿಶ್ ಯು ಹ್ಯಾಪಿ ಬರ್ಡೇ ಮಾವ, 100 ವರ್ಷ ಹೀಗೆ ಖುಷಿಯಾಗಿ. ಓಕೆ, ಥ್ಯಾಂಕ್ ಯು. ಓಕೆ, ಮೇಯ್ನ್ ಏನು ಹೇಳ್ತಾರೆ, ಮೇಯ್ನ್ ಪರ್ಟಿಕ್ಯುಲರ್ ಗೆಸ್ಟ್. ಸೊ ನಮ್ಮಪ್ಪ, ಸೊ ಅವ್ರಿಗೋಸ್ಕರನೇ ಬಂದಿದ್ದು. ಪಾಪ, ಹೆಂಗೆ ಅನ್ನಿಸ್ತು ರೆಸಾರ್ಟು? ನಿಮ್ಮ ಬರ್ತಡೇ ಲೆಕ್ಕದಲ್ಲಿ ನಾವು ಬಂದಿದ್ದು ಆಚರಿಸೋಕ್ಕೆ ಇಲ್ಲೆಲ್ಲ, ಹೆಂಗೆ ಅನ್ನಿಸ್ತು? ಚೆನ್ನಾಗಿದೆಪ್ಪ, ಫಸ್ಟ್ ಕ್ಲಾಸ್ ಇದೆ. ಏವನ ಮಾಡಿದ್ಯಾ? ನಿನ್ನ ಲೆಕ್ಕದಲ್ಲಿ ಇಲ್ಲಿ ನಮ್ಮದು ಬರ್ತಡೇ ಆಚರಣೆ ಮಾಡಿತ್ತು ನಾವು. ಊಟ ತಿಂಡಿ ಆಗಲಿ, ಆಟ ಆಗಲಿ, ಪ್ರತಿಯೊಂದು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಚೆನ್ನಾಗಿ ಮಾಡಿಸಿದ್ದೀನು, ಎಕ್ಸಲೆಂಟ್ ಆಗಿದೆ. ಆಯ್ತಾ? ಭಾರಿ ಖುಷಿ ಆಯ್ತಪ್ಪ. ಖುಷಿ ಆಯ್ತಾ? ಗೇಮ್ಸ್ ಎಲ್ಲ ಆಡೋದ್ರ ನೀವು? ಫುಲ್ ಖುಷಿ ಆಯ್ತಾ? ಫುಡ್ ಎಕ್ಸಲೆಂಟ್ ಆಗಿದೆ. ನಿಮ್ಗೆ ಯಾವ್ದು ತುಂಬ ಜಾಸ್ತಿ ಇಷ್ಟ ಆಗಿದ್ದು? ಒಳ್ಳೆ ಫಸ್ಟ್ ಕ್ಲಾಸ್ ಫಿಶ್ ಫ್ರೈ ಫಸ್ಟ್ ಕ್ಲಾಸ್ ಮಾಡಿದರು. ಓಕೆ, ಫಿಶ್ ಫ್ರೈ, ಆಮೇಲೆ ಚಿಕನ್ನು, ಓಕೆ, ಚಿಕನ್ ಕಬಾಬು, ಆಯ್ತಾ? ಆಮೇಲೆ ವೆಜ್ಜು ಅಷ್ಟೇ ಚೆನ್ನಾಗಿ, ಬಟರ್ ಇದೇನೋ ಪನ್ನೀರ್ದು ಬಟರ್ ಒಂದು ಚೆನ್ನಾಗಿ ಮಾಡಿದರು. ಓಕೆ, ಐಟಮ್ ಅಂತೂ ಎಷ್ಟಿದೆ ಹಂಗೆ ಲೆಕ್ಕಕ್ಕಾಗಿಲ್ಲ. ಓಕೆ, ಫಸ್ಟ್ ಟೈಮ್ ನಿಮ್ಮ ಬರ್ತಡೇ ಒಂದು ರೆಸಾರ್ಟಲ್ಲಿ ಆಗಿದ್ದು ಇದೇ ಫಸ್ಟ್ ಅಲ್ವಾ? ರಿಯಲಿ ಇಷ್ಟ ಆಯ್ತಾ ನಿಮಗೆ? ಯಾಕಂದ್ರೆ ನಾವು ಸಿಂಪಲ್ ಆಗಿ ಮನೇಲೆ ಮಾಡ್ಕೊಂತಿತ್ತು, ಈ ಸಲ ಗ್ರ್ಯಾಂಡ್ ಆಗಿ ಮಾಡಿದ್ದು. ಖುಷಿ ಆಯ್ತಾ ನಿಮ್ಗೆ? ಎಸ್ ಮಗನೆ, ದೇವ್ರು ಒಳ್ಳೇದು ಮಾಡಲಿ ನಿಂಗೆ. ಓಕೆ, ಸರಿ, ಓಕೆ, ಥ್ಯಾಂಕ್ ಯು. ಡನ್. ಸೊ ರೆಸಾರ್ಟ್ ಎಲ್ಲ ಮುಗಿಸಿ ಈಗ ಮನೆಗೆ ಹೊರಟ್ವಿ. ಎಲ್ಲರೂ ಒಂದ್ಸಲ ಟಾಟಾ ಮಾಡಿಬಿಡಿ. ಟಾಟಾ, ಬಾಯ್. ಫುಲ್ ಎಂಜಾಯ್ ಮಾಡಿದ್ರಾ? ಎಸ್. ಓಕೆ, ಹೊರಡೋಣ ಈಗ. ಓಕೆ, ಓಕೆ, ಬಾಯ್. ಬಾಯ್.